ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು. ಮುದ್ದೇಬಿಹಾಳ ತಾಲೂಕಿನ ಬಳಬಟ್ಟಿ ಗ್ರಾಮದಲ್ಲಿ ಶ್ರೀ ನಾಗಲಿಂಗೇಶ್ವರ, ಮಾರುತೇಶ್ವರ ಹಾಗೂ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕುಸ್ತಿ ಪಂದ್ಯಾವಳಿಯಲ್ಲಿ ರಿಯಾಜ್ ಮುಳುಕೋಟೆ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಪಂದ್ಯಾವಳಿಯಲ್ಲಿ ಒಟ್ಟು 30 ಜೋಡಿ ಕುಸ್ತಿಪಟುಗಳು ರಾಜ್ಯದ ವಿವಿಧ ಕಡೆಯಿಂದ ಪಾಲ್ಗೊಂಡಿದ್ದರು. ಬಳಬಟ್ಟಿ ಗ್ರಾಮದ ಮಾಜಿ ಕುಸ್ತಿಪಟು ಕರಿಯಪ್ಪ ಹಾಸಂಗಿ ಹಾಗೂ ಯಮನಪ್ಪ ಮಾಳಗೊಂಡಿಯವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಕುಸ್ತಿ ಪಂದ್ಯಗಳು ನಡೆದವು. 1 ನಂಬರ್ ಕುಸ್ತಿ ಪಂದ್ಯ 1 ಗಂಟೆಗಳ ಕಾಲ ಪ್ರಕಾಶ್ ಇಂಗಳಗಿ ಹಾಗೂ ರಿಯಾಜ್ ಮುಳುಕೋಟ್ ಇವರ ಮಧ್ಯೆ ನಡೆದು ರಿಯಾಜ್ ಮುಳುಕೋಟ್ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಏನ್ರಿ 30 ನಿಮಿಷ ಆಗಲಿ ಅವ್ರಿಗೆ ಸಚ್ಚ ದಮ್ಮೆ ಇಲ್ಲ ನೋಡ ಎಕ್ಕೆ ಮೊದಲೇನು ಹೆಚ್ಚು ಹಿಡಿಯತಾನ ಮತ್ತೆ ಇನ್ನೊಂದು ಹೆಚ್ಚೆ ಮಾಡತ್ತಾನ ಕಮ್ಮ ಬಟ್ಟೆ ಯಾರು ಹಿಡಿಸ್ಕೊಳ್ಳಲ್ಲ. ಓಲ್ ಜೀವ ಅಂತಾರ ಅವ್ರು ಹಂಗೆ ಹಿಡಿತಾರ ಕುಸ್ತಿ ಏನು ಅಡ್ಡಿಲ್ಲ. ಈಗ ನಿಮ್ಗೆ ಹೊಸ ಸೂತ್ರ ಹೇಳ್ತೀನಿ, ಎಲ್ಲರೂ ಶಾಂತಿ ಕೇಳ್ರಿ. ಹೈದರಾಬಾದ್ ತಾಲೂಕಿನಾಗ ಪದ್ಧತಿ ಶಾಲೆ ಹುಡುಗಿ ಅಂತಾರಾಷ್ಟ್ರೀಯ ಗೆಲುವು ಸಾಧಿಸಿದ ಕುಸ್ತಿಪಟು ರಿಯಾಜ್ಗೆ 25,000 ರೂಪಾಯಿ ನಗದು ಹಾಗೂ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು. ಅಲ್ಲದೆ 2ನೇ ಸ್ಥಾನ ಪಡೆದ ಪ್ರಕಾಶ್ ಇಂಗಳಿಗೆ 20,000 ರೂಪಾಯಿ ನಗದು ಬಹುಮಾನ ಕೊಟ್ಟು ಪುರಸ್ಕರಿಸಲಾಯಿತು. ಗ್ರಾಮದ ಹಿರಿಯರಾದ ಭೀಮಣ್ಣ ದಡ್ಡಿ, ಹನುಮಂತ ಹುಗ್ಗಿ, ಹುಲ್ಲೂರಿನ ನ್ಯಾಷನಲ್ SND ಪಬ್ಲಿಕ್ ಶಾಲೆ ಅಧ್ಯಕ್ಷ MS ಕೊಪ್ಪ, ಮುತ್ತಪ್ಪ ಇಟಗಿ, ಹನುಮಂತ ಕಲಾದಗಿ, ವಾಯಲ್ ಗನಿ, RS ಪಾಟೀಲ್, SB ಕುಮಟಗಿ, NS ಇಟಗಿ, ಸುರೇಶ್ ಹುಗ್ಗಿ, ಹನುಮಂತ್ ಚಿಮ್ಮಲಗಿ, ನಿಂಗಪ್ಪ ಗನಿ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.